ಸೊ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ವಿನೋದ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಅಂತಂದರೆ, ಆ್ಯಕ್ಚುಲಿ ನೀವು ರಾಮನಗರದಲ್ಲಿ ಕರ್ಗ ನಡೀತಿರೋದು ನೀವು ಎಲ್ಲರಿಗೂ ಗೊತ್ತಿರುತ್ತೆ. ರಾಮನಗರದಲ್ಲಿರೋರಿಗೆ, ಇಲ್ಲದಿರೋರಿಗೆ 3 ದಿವಸ ಆಯಿತು ಕರ್ಗ ಆಗಿ. ಬಟ್ ಜಾತ್ರೆನೇ ನೋಡೋದಕ್ಕೆ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಹಲೋ ಮ್ಯೂಸಿಕ್ ಬರುತ್ತೆ. ಜಾತ್ರೆನೇ ನೋಡೋಕ್ಕಾಗಿರಲಿಲ್ಲ. 2 ದಿವಸದಿಂದ ಮಳೆಯಲ್ಲಿ ನನ್ನ ಮಗುನ ಕರ್ಕೊಂಡು ಹೋಗೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಚಳಿ ಅಲ್ವಾ, ಸೊ ಹಾಗಾಗಿ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಹಾಗಾಗಿ ಜಾತ್ರೆ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾಯಿದ್ದೀವಿ ನಾವು 3 ಜನ. ಸೊ ಬನ್ನಿ, ಏನೇನು ತೊಗೊತೀನಿ, ಜಾತ್ರೆಯಲ್ಲಿ ಏನೇನೋ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಏನೇನು ತೊಗೋತೀನಿ ಅನ್ನೋದು ಗೊತ್ತಿಲ್ಲ. ಏನೇನು ತೊಗೋತೀನಿ ಅಂತ ತೋರಿಸ್ತೀನಿ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ. ಆ್ಯಕ್ಚುಲಿ ಅವ್ನು ಎದೊಳ್ಳಿ ಅಂತಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ರೆಡಿಯಾಗಿ ಅವನು ಎದ್ದ ಮೇಲೆ ಹೊರಡಬೇಕು. ಹಾಯ್ ಮಾಡು ಮಗನೆ. ಇದು ಬೆಡ್ ಚಪ್ಪಲಿ ಎತ್ಕೊಳ್ತಾನೆ. ಬೆಡ್ ಚಪ್ಪಲಿ ಬೇಡ, ಕೆಳಗಡೆ ಐತೆ. ಇಲ್ಲ, ಬಿದೋಗಲ್ಲ ಅದು. ಅವನು ಈಗ ನಿದ್ದೆಗಣ್ಣಲ್ಲ, ಅದಕ್ಕೆ ಹೊಸ್ಕಾಡ್ತಾನೆ. ಇವಾಗ ನಡಿಬೇಕಷ್ಟೆ. ಹಾಯ್ ಮಾಡು ಮಗನೆ ಒಂದು. ಬನ್ನಿ ಗೈಸ್, ಇವಾಗ ಕೆಳಗಡೆ ಹೋಗಿ ಚಪ್ಪಲಿ ಹಾಕೋಣ. ಇದ್ದು ಹಂಗೆ ಮುಚ್ಬಿಟ್ಟು ಬಂದ್ಬಿಡು ಪ್ಲೇಟನ್ನು. ನಿಶುಬಾಯ್ ಬರುತ್ತಿರು ಪಪ್ಪ, ಬರುತ್ತೆ. ವೆಯ್ಟ್. ಯಾವ ಗಾಡೀಲಿ ಹೋಗೋಣ? ಇದರಲ್ಲಿ ಹೋಗೋಣ, ಅದರಲ್ಲಿ ಹೋಗೋಣ? ಅದ್ರಲ್ಲಿ ಹೋಗೋಣ. ಇದರಲ್ಲಿ ಬೇಡವಾ? ಅದರಲ್ಲಿ ಹೋಗೋಣ, ಈಚೆ ಇರೋದ್ರಲ್ಲಿ. ಇದೇ ನಾವು ಅಲ್ಲಿ ಗಂಟ ಕಾಣಿಸ್ತಾ ಇದ್ದಿದ್ದು. ಮೇಲೆ ನಿಂತ್ಕೊಂಡ್ರೆ ಮನೆ ಮೇಲೆ ಇದು ಕಾಣಿಸ್ತದೆ. ಜಾಯಿಂಟ್ ವೀಲ್ ಬೇಕಾದ್ರೆ ಝೂಮ್ ಆಗಿ ತೋರಿಸ್ತೀನಿ ತಡಿ ನಿಮಗೆ ಮನೆಗೆ ಹೋದ್ಮೇಲೆ. ಜನ ಕಮ್ಮಿ ಅವರಲ್ವಾ? ಕಣ್ಣೀರ ಬತ್ತೈತಿಲ್ಲ ಆಡೋ ಅಂದ್ರೆ. ಕೂತ್ಕೊಂತೀಯಾ? ಕೂತ್ಕೋತೀಯಾ? ಕುನ್ಸ 50 ರೂಪಾಯಿ ಅವನು. ಬಾ ಫಸ್ಟ್ ಏನೋ ತಿನ್ನ ಕೊಡ್ಸ್ಬಿಟ್ಟು ಆಮೇಲೆ ಆಟ. ಅವ್ನು ನಿನ್ನೆ ಕಳಿಸ್ಲ. ಸೊ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನನ್ನ ಮಗುಗೆ ಇನ್ನೂ ನಿದ್ದೆ ಕರೆಕ್ಟಾಗಿ ಆಗಲಿಲ್ಲ. ಸಡನ್ನಾಗಿ ಈಚೆ ಕರ್ಕೊಂಡ್ಬಿಟ್ನಲ್ಲ, ಅಷ್ಟು ಜನ ಮತ್ತು ಲೈಟಿಂಗ್ಸು ಎಲ್ಲ ನೋಡಿಬಿಟ್ಟು ಸ್ವಲ್ಪ ಅವನು ಎಲ್ಲೋ ಕರ್ಕೊಂಡ್ಬಿಟ್ಟವ್ರು ನನ್ನ ಅಂತ ಒಂದಷ್ಟೊತ್ತು ಸೈಲೆಂಟ್ ಆಗಿಬಿಟ್ಟಿದ್ದ. ಆಮೇಲೆ ಸ್ವಲ್ಪ ತಿಂಡಿ ಕೊಡಿಸಿ, ಬಲೂನ್ ಕೊಡಿಸಿ, ಸ್ವಲ್ಪ ಸಮಾಧಾನ ಮಾಡಿ, ಒಂದು ಸ್ವಲ್ಪ ಪ್ಯಾಂಪರಿಂಗ್ ಮಾಡಿ ಆಮೇಲೆ ಕರ್ಕೊಂಡೋದ್ರೆ ಅಷ್ಟರಲ್ಲಿ ಕತ್ಲೆನೇ ಆಗಿಬಿಟ್ಟಿತ್ತು. ಸೊ ನಾನು ಏನೇನೋ ತೊಗೊಳ್ಳೋಣ ಅಂತ ಹೋದೆ ಆ್ಯಕ್ಚುಲಿ. ಸೊ ಏನೂ ತೊಗೊಂಡಿಲ್ಲ ನಾನು ಆ್ಯಕ್ಚುಲಿ. ನೀವು ಹಾಗೇನೆ ಏನೇನೋ ಅನ್ಕೊತೀನಿ, ಬಟ್ ತೊಗೊಳಕ್ಕೆ ಆಗಲ್ಲ. ಅವಾಗಲಿಂದ ಅವನು ಅಲ್ಲಾಡಿಸ್ಲಿಲ್ಲ, ಹಿಂಗೆ ಹಿಡ್ಕೊಂಡು ನಿಂತವನೆ. ಕೊಡು ಪಿಪಿ ಕೊಡು, ಪಿಪಿ ಕೊಡು ಕೊಡು. ಇಲ್ಲೇ ನಾವು ಹೋಯ್ತೀವಿ ಹಂಗಾದ್ರೆ. ಇಲ್ಲ ಇಡ್ತೀಯಾ? ತುಟಿ ಎಲ್ಲ ಉರಿತೈತೆ.
ಸಾಕು. ಬಾಯ್ ಬಾಯ್. ₹60 ಸಾಕು ಎತ್ಕೋ. ನಗ ಮಾತ್ರ ಇಲ್ಲ. ಹಾ ಇಸ್ಕೋ. ಸಾಕು ಎತ್ಕೋ ಸಾಕು. ಏ ಸಾಕು ಕಣೋ. ಅವ್ನು ಆಮೇಲೆ ಭಯಗೆ ಪಟ್ಕಿಟ್ಕೊಬಿಟ್ಟವನು. ಸ್ಟನ್ನ ಕೂತ. ಬಾಯ್ ಬಾಯ್ ಮಾಡ. ಸೊ ಆ್ಯಕ್ಚುಲಿ ಆ ಆಟನ ಅವನೇ ಆಡ್ತೀನಿ ಅಂತ ಹೋಗಿದ್ದು. ಬಟ್ ಅಲ್ಲೋಗಿ ಕುತ್ಕೊಂಡಿದ್ದ ತಕ್ಷಣ ರಿಯಾಕ್ಷನ್ನೇ ಇಲ್ಲ. ನೀವು ನೋಡ್ತಾ ಇರ್ಬೋದು ಆ ವಿಡಿಯೋದಲ್ಲಿ, ರಿಯಾಕ್ಷನ್ನೇ ಇಲ್ಲ. ಹಂಗೆ ಕೂತಿದ್ದ. ನಾವು ಕರೀತಿದ್ರು ರೆಸ್ಪಾನ್ಸೇ ಇಲ್ಲ. ಸೊ ಹಂಗೆ ಕೂತಿದ್ದ. ಅದಾದಮೇಲೆ ಅವನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಐಸ್ ಕ್ರೀಮ್ ಕೊಡಿಸ್ಕೊಂಡು ಫುಲ್ ಒಂದು ಸ್ವಲ್ಪ ಒಂದು ರೌಂಡ್ ಜಾತ್ರೆ ನೋಡಿಕೊಂಡು ಅಲ್ಲ ಮಕ್ಕಳೆಲ್ಲ ಆಟ ಆಡ್ತಿದ್ರಲ್ಲ, ಅವನು ದೊಡ್ಡ ದೊಡ್ಡ ಆಟ ಎಲ್ಲ ಅವ್ನು ಈಗಲೇ ಆಡೋಕ್ಕಾಗಲ್ಲ, ಇನ್ನೂ ಅವನಿಗೆ ಟೈಮ್ ಬೇಕು. ಸೊ ಆಟನೆಲ್ಲ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಅವನಿಗೆ ಸ್ವಲ್ಪ ಆಟ ಸಾಮಾನೆಲ್ಲ ಕೊಡಿಸಿದ್ವಿ. ಆ್ಯಕ್ಚುಲಿ ಈ ಜಾತ್ರೆಗಳಲ್ಲಿ ಏನೇನೋ ತೊಗೋಬೇಕಂತ ಹೋಗ್ತೀವಿ, ಬಟ್ ಇಲ್ಲೇ ಜಾಸ್ತಿ ಇರುತ್ತೆ ಅಮೌಂಟು. ಆನ್ಲೈನಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ಸೊ ನಾನು ಹೆಂಗೋ ಮೀಶೋ ಕ್ರಿಯೇಟರ್ ಮಾಡ್ತಿರೋದ್ರಿಂದ ಸೊ ಆನ್ಲೈನಲ್ಲೇ ತರಿಸ್ಕೊಳ್ಳೋಣ ಬಿಡು ಅಂತೇಳಿ ನಾನು ಹಂಗೆ ಬಿಟ್ಟೆ ಎಲ್ಲ. ನಾನು ಬೇಕಾ ಬೇಕನಾ ದುಡ್ಡು ಕೊಡು. ಲೈಟಾಗಿ ಹಾಕಿ ಸಾಕು. ಪಾಪು ತಿಂತಾರೆ ಅದಕ್ಕೆ. ಸುಡ್ತೈತೆ ಸುಡ್ತೈತೆ ರೀ. ಹಾಂ ಬೇಕೇನಾ ದೀಕ್ಷೆ ಬೇಕಾ? ಸುಡ್ತದ ಕಣೋ ಸುಡ್ತ. ಆ ಬಾಯ ಏನಿದು? ಬ್ಯಾಂಡ್ ಎಷ್ಟು ಕೇಳ ಕೈಗೆ ಹಾಕೊಳ್ಳೋದು ಬ್ಯಾಂಡ್? ಅದು ಅವಾಗಲೇ ರೌಂಡ್ ಮಾಡ್ದಲ್ಲ. ಅದು ಏನು ಬೇಕಪ್ಪ ಅವನಿಗೆ? ಅದೇ ಬೇಕಂತ ಇನ್ನೊಂದು ಒಂದು ಕೊಡ್ಸದ್ಮೇಲೆ ಈಗ ಖುಷಿ ಆಗೋಯ್ತು. ಏನಪ್ಪ ಅದು? ಫ್ಯಾನು. ಅವನ ಮೇಲೆ ತೋರಿಸ್ತಾಡ್ತಾಡ್ಯೋ. ಮುಂದೆ ತಳ್ಳಿದ್ರೆ ಹೋಗಲ್ವಾ ಅದು? ಮುಂದೆ ತಳ್ಳಿದ್ರೆ ಹೋಗಲ್ವಾ ಇದು? ಯಾವುದು ಬಿಚ್ಚು? ಬಿಚ್ಚಬೇಕಂತೆ. ಬಿಚ್ಚಿದ್ರೆ ತಗೊಳಲ್ಲ. ಓ ಅದು ಬಿಚ್ಚದೆ ಕಾರು ಹೊಸಲಿ ಇದ್ರಲ್ಲಿ ತಗೊಂಡಿದ್ದು ಹೊಡೆದೇ ಹೋಗಿತ್ತದು. ನೋಡ್ಬಿಡು ತಗೋ. ಏನು ಬೇಕು? ಏನು ಬೋಬೋ ಬೇಕಂತ ಅವನಿಗೆ? ಏನು ಚಿಕ್ಕದು? ಹಾಂ ಯಾವ್ದು ಬೇಕಪ್ಪ? ಬೈಕ್ ಬೇಕಾ ಕಾರ್ ಬೇಕಾ? ಕವರ್ಗೆ ಹಾಕೊಳ್ಳಿ.
ಕವರ್ಗೆ ಹಾಕೊಳ್ಳಿ. ಚೆನ್ನಾಗಿದೆ, ನೋಡ್ಬಿಟ್ಟು ತಗೋ. ಸೊ ಜಾತ್ರೆನೆಲ್ಲ ನೋಡಿಕೊಂಡು ಅವ್ನಿಗೆ ಆಟ ಸಾಮಾನು ತೊಗೊಂಡು ಮನೆಗೆ ಬಂದ್ವಿ. ಸೊ ಅವನು ಕೇಳ್ತಾನೆ ಈ ಥರದ್ದೇ ಬೇಕು, ಹಿಂಗೆ ಬೇಕು. ಅವನು 3 ದಿವಸದಿಂದ ಜೆ ಸಿ ಪಿ ಅಂತ ಇದ್ದ. ಸೊ ಹಾಗಾಗಿ ಅವ್ನಿಗೊಂದು JCB ಕೊಡಿಸಿದ್ವಿ. ಆಟ ಸಾಮಾನು ತುಂಬ ರೇಟು ಗೈಸ್, ಮಾತಾಡ್ಸೋಕ್ಕಾಗಲ್ಲ. ಆ್ಯಂಡ್ ಒಂದು 3-4 ಟೋಪಿ, ಹರೀಶನ್ಗೆ 2, ಇವ್ನಿಗೆ 2 ಟೋಪಿ. ಆ್ಯಂಡ್ ಇದೊಂದು ಫ್ಯಾನ್ ಹಿಡ್ಕೊಂಡಿದ್ದ ತಕ್ಷಣ ಅವನು ಫ್ಯಾನ್ ಬಿಡೋಕ್ಕೆ ರೆಡಿನೇ ಇಲ್ಲ. ಗಾಳಿಗೆ ನೋಡಿ ಹೆಂಗಾಡ್ತಾ ಇದ್ದಾನೆ, ಹಿಂಗೆ ಹಿಡ್ಕೊಂಡು ತಲೆ ಅಲ್ಲಾಡಿಸ್ತಾ ಇದ್ದಾನೆ. ಸೊ ಆ ಫ್ಯಾನ್ ಬಿಡೋಕ್ಕೆ ರೆಡಿನೇ ಇಲ್ಲ. ಸೊ ಹಾಗಾಗಿ ಆಯಿತು, ಅದು ಒಂದು ತೊಗೊಬಿಡೋಣ ಅಂಥೇಳಿ ಆ ಫ್ಯಾನ್ ತೊಗೊಂಡು. ಆ್ಯಂಡ್ JCB ಇನ್ನೊಂದು ಬೈಕ್ ಏನೋ ತೊಗೊಂಡ ಅನ್ಸುತ್ತೆ, ಅಲ್ಲೇ ತೋರಿಸಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ರೌಂಡು ಸಂಡೇ ಹೋಗಬೇಕು. ನಾನು ಏನು ಸರಿಯಾಗಿ ನೋಡಲಿಲ್ಲ ಮನೆಗೆ. ಆ್ಯಕ್ಚುಲಿ ನಾನು ಸಿಂಕ್ ತೊಳೆಯೋಕ್ಕೆ ಬ್ರಷು ಮಾಮೂಲಿ ಅದು ಇದು ಏನೋ ನೋಡೋಣ ಅಂದ್ಕೊಂಡೆ. ಇವನು ಇಟ್ಕೊಂಡು ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಆಲ್ಸೋ ಮಳೆ ಕೂಡ ಬರೋಂಗಾಯಿತು. ನಿಮಗೆ ತೋರಿಸ್ತಾ ಇರ್ಬೋದು, ತೋರಿಸ್ತಿದ್ದೀನಿ ನೋಡಿ. ಸೊ ಆ ಫ್ಯಾನ್ನ ಹೆಂಗೆ ಹಿಡ್ಕೊಂಡು ಆಡ್ತಾಯಿದ್ದೀನಿ. ಇನ್ನೂ ಬಿಟ್ಟಿಲ್ಲ ಫ್ಯಾನು ಚಾರ್ಜಿಂಗ್. ಇಲ್ಲ ಅಂತಂದ್ರೆ ಹಿಡ್ಕೊಂಡು ಅಮ್ಕಿ ಹಾಳು ಮಾಡ್ತಾಯಿದ್ದಾನೆ. ಸೊ ಅದಾದಮೇಲೆ ಮಳೆ ಬರ್ತಿತ್ತಲ್ಲ ಅಂಥೇಳಿ ಮನೆಗೆ ಬಂದುಬಿಟ್ವಿ. ಸಂಡೇ ಹೋಗೋಣ ಅಂಥೇಳಿ ಈ ಬೈಕ್ನ ಮತ್ತು JCBನ ತೊಗೊಂಡಿದ್ದೀವಲ್ಲ ಗೈಸ್, ಅದ್ರ ಮೇಲೆ ಕುತ್ಕೊಳ್ಳೋಕೆ ಹೋಗ್ತಾನೆ ಅವನು. ಸೊ ಆ್ಯಕ್ಚುಲಿ ಇರಮ್ಮ. ಸೊ ಇವಾಗೊಂದು PP ಉತ್ತಿದ್ದಾನೆ ನೋಡಿ ಗೈಸ್. ಈ PPನ ಬೇಡ ಅಂದರೂ ಅವರಪ್ಪ ತೊಗೊಟ್ಬಿಟ್ಟು ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸೈರ ನೋಡಿ ಅಲ್ವಾ, ಹಂಗೆ ಹೊಡಿತಾನೆ ಗೈಸ್. ಇವಾಗ ಬೇಡ ಅಂತ ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ, ಬಟ್ ಇಲ್ಲಿ ತೊಗೊಡು ಅಂತ ಹೇಳ್ಬಿಟ್ಟು ಆ PP ತೊಗೊಟ್ಬಿಟ್ಟು ಊದ್ತಾ ಇದ್ದಾನೆ. ಸೊ ನೀನು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿದೆ ಆ JCB ಮೇಲೆ ಕುತ್ಕೊಳ್ಳೋಕೆ ಹೋಗ್ತಾನೆ. ಆ್ಯಕ್ಚುಲಿ ಅವ್ನಿಗೊಂದು ಕಾರ್ ತೊಗೊಳೋಣ ಅಂತ ಮುಂಚೆಯಿಂದನೂ ಅಂದ್ಕೊಂಡಿದ್ದು. ಮಾಮೂಲಿ ಸಿಂಪಲ್ಲಾಗಿರೋದು, ಅವರೇ ತಳ್ಕೊಂಡು ಹೋಗ್ತಾರಲ್ಲ ಅದನ್ನು. ಸೊ ನಾವಿದ್ದಿದ್ದ ಮನೇಲಿ ಸ್ವಲ್ಪ ಜಾಗ ಸಾಲದಿರೋ ಕಾರಣ ಅವಾಗ ತೊಗೊಳಕ್ಕಾಗಲಿಲ್ಲ. ಇವಾಗ ನೋಡ್ತಾ ಇದ್ದೀನಿ ಆನ್ಲೈನಲ್ಲಿ ಯಾವುದಾದ್ರೂ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬುಕ್ ಮಾಡಿಬಿಟ್ಟು ತರಿಸ್ಕೊಳ್ಳೋಣ. ಅವನಿಗೆ ಕಾರು, ಬೈಕು, ಸೊ ಈ ಥರ ಬಸ್ಸು ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾನೆ. ನೋಡಿ ಅದ್ರ ಮೇಲೆ ಆ ಬೈಕ್ ಮೇಲೆ ಕೂತ್ಕೊಳ್ಳೋಕೆ ಹೋಗ್ತಾನೆ, ಹೆಂಗೆ ಕೂತ್ಕೊಳ್ಳೋಕೆ ಹೋಗ್ತಾಯಿದ್ದಾನೆ ನೋಡಿ. ಸೊ ಅದಕ್ಕೆ ಬೈಕು ಇಲ್ಲಾಂತಂದರೆ ಕಾರು ಇವೆರಡರಲ್ಲಿ ಯಾವ್ದಾರು ಒಂದು ತೊಗೊಳ್ಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಅವ್ನು ಬರ್ಡೇ ಬರ್ತಾಯಿದ್ದಲ್ಲ, ಆವಾಗ ತೊಗೊಳೋಣ ಅಂತ ಅಂದ್ಕೊಂಡು. ಬಟ್ ಅವನಿರೋ ಇದರಲ್ಲಿ ಇವಾಗಲೇ ಬೇಕು ಅವ್ನಿಗೆ. ಹಂಗೆ ಸೈಕಲ್ ಅಂತೂ ಬಿಡೋದೇ ಇಲ್ಲ. ಸೊ ಇಲ್ಲಿ ಬಿಡು, ಇವಾಗಲೇ ತೊಗೊಟ್ಬಿಡೋಣ, ಬರ್ತಡೆಗೆ ಬೇರೆ ಏನಾದರೂ ತೊಗೊಳೋಣ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ ನೋಡ್ತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಸೊ ಬರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್.